ದಾವಣಗೆರೆಯಲ್ಲಿ ಕಾಮುಕನ ಅಟ್ಟಹಾಸ, ಜನ ಬೆಚ್ಚಿ ಬಿದ್ದಿದ್ದಾರೆ. ಮಹಿಳೆಯರು ಹಾಗೂ ಬಾಲಕಿಯರನ್ನ ತನ್ನ ಕಾಮತೃಷೆಗೆ ಬಳಕೆ ಮಾಡಿಕೊಳ್ತಿದ್ದ ಮೆಡಿಕಲ್ ಸ್ಟೋರ್ ಮಾಲೀಕ ಅಮ್ಜಾದ್ನಿಂದ ಹೇಯ ಕೃತ್ಯ. ದಾವಣಗೆರೆ ಜಿಲ್ಲೆಯ ಚೆನ್ನಗಿರಿ ಪಟ್ಟಣದವ ಈ ಅಮ್ಜಾದ್ ಹೇಯ ಕೃತ್ಯ ಎಸಗ್ತಾ ಇದ್ದಂತಹ ಮೆಡಿಕಲ್ ಸ್ಟೋರ್ ಮಾಲೀಕ ಅಮ್ಜಾದ್ನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಚೆನ್ನಗಿರಿಯಲ್ಲಿ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾನೆ ಈತ. ಮೆಡಿಕಲ್ ಶಾಪ್ಗೆ, ಕ್ಲಿನಿಕ್ಗೆ ಬರುವಂತಹ ಮಹಿಳೆಯರನ್ನೇ ಈ ಕೀಚಕ ಟಾರ್ಗೆಟ್ ಮಾಡ್ತಾ ಇದ್ದರು. ಈತನ ಮೊಬೈಲ್ನಲ್ಲಿ 60ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳ ಸಂಗ್ರಹ ಆಗಿದೆ. ಶಾಲಾ ಬಾಲಕಿಯರನ್ನ ಪುಸಲಾಯಿಸ್ತಿದ್ದ, ನಂತರ ಅವರನ್ನ ದೌರ್ಜನ್ಯ ಎಸಗ್ತಾ ಇದ್ದ, ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಚೆನ್ನಗಿರಿಯಿಂದ ಆರೋಪಿ ನಾಪತ್ತೆ. ಆರೋಪಿ ಮೊಬೈಲ್ನಲ್ಲಿ 60ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳ ಸಂಗ್ರಹ ಆಗಿದೆ. ಲ್ಯಾಪ್ಟಾಪ್ನಲ್ಲಿ ಅಶ್ಲೀಲ ವಿಡಿಯೋ ನೋಡ್ತಾ ಇದ್ದ ಈ ಆರೋಪಿ. ಮಹಿಳೆಯರಿಗೆ ಗೊತ್ತೇ ಇಲ್ಲದೆ ಅವರ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ದಂತೆ. ಈತನಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಚೆನ್ನಗಿರಿಯಲ್ಲಿ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಂತಹ ಈ ಅಮ್ಜಾದ್ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೂ ಕೂಡ ದೌರ್ಜನ್ಯವನ್ನ ಎಸಗ್ತಾ ಇದ್ದ. ಬೆಚ್ಚ ಬಿದ್ದಿದ್ದಾರೆ ಜನ ಈ ಕಾಮುಕನ ಅಟ್ಟಹಾಸಕ್ಕೆ. ಈಗ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಚೆನ್ನಗಿರಿಯಿಂದ ನಾಪತ್ತೆಯಾಗಿದ್ದಾನೆ. ಆರೋಪಿ ಅಮ್ಜಾದ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಈತನ ವಿರುದ್ಧ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗ ನಿರ್ಧಾರ ಆಗಿದೆ. ಮೆಡಿಕಲ್ ಸ್ಟೋರ್ ಮಾಲೀಕ ಈತ. ತನ್ನ ಮೆಡಿಕಲ್ ಸ್ಟೋರ್ಗೆ ಬರೋರು, ಪಕ್ಕದ ಕ್ಲಿನಿಕ್ಗೆ ಬರೋರು ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಪುಟ್ಟ ಮಕ್ಕಳನ್ನೆಲ್ಲ ಪುಸಲಾಯಿಸಿ ನಂತರ ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದ. ಮೆಡಿಕಲ್ ಶಾಪ್ಗೆ, ಕ್ಲಿನಿಕ್ಗೆ ಬರುವಂತಹ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಂತಹ ಈತನಿಗಾಗಿ ಈಗ ಬಲೆ ಬೀಸಲಾಗಿದೆ. ಹುಡುಕಾಡ್ತಾ ಇದ್ದಾರೆ ಪೊಲೀಸರು ಆರೋಪಿ ಅಮ್ಜಾದ್ಗಾಗಿ. ಅಶ್ಲೀಲ ವಿಡಿಯೋಗಳನ್ನ ಸಂಗ್ರಹಿಸಿಟ್ಕೊಂಡಿದ್ದ 60ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳ ಸಂಗ್ರಹ ಈತನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಶಾಲಾ ಬಾಲಕಿಯರನ್ನ ಪುಸಲಾಯಿಸಿ ದೌರ್ಜನ್ಯ ಎಸಗ್ತಾ ಇದ್ದನ್ನುವಂತಹ ಮಾಹಿತಿ ಲಭ್ಯ ಆಗಿದೆ.